स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಇವಾಗ ಯಾರ್ಗೆಲ್ಲಿಂದ ಬಂದೇವ್ರೆ ಬಾಸ್ ಸುಮಾರು ಬಸ್ ಸ್ಟ್ಯಾಂಡ್ 3 ಕಿಲೋಮೀಟರ್ ಇದೆ. ಇಲ್ಲಿಂದ ಹಿಡಿದು ಅಂತಂದ್ರ ಆಟೋ ಚಾರ್ಜ್ ಸುಮಾರು 100 ರೂಪಾಯಿ ಕೇಳ್ತಾ ಇದ್ದಾರೆ. ಈ ತರ ಆದ್ರ ಜನಗೆ ಕಲಿಯುವಂತ ವಿದ್ಯಾರ್ಥಿಗೆ ಎಷ್ಟು ತೊಂದರೆ ಆಗತ್ತ, ಮುದುಕರಿಗೆ ಎಷ್ಟು ತೊಂದರೆ ಆಗತ್ತ. ಇವಾಗ ಸಮಾಜದಲ್ಲಿ ಅರಿತುಕೋಬೇಕು MLA ಗಳು. ಅವರು ಸಚಿವ ಸ್ಥಾನ ಸಂಬಂಧ ಇವತ್ತು ಅವರಿಗೆ ಕಾರ್ಯಕರ್ತರ ಅವ್ರ ಸಚಿವ ಅವರು ಅಲ್ಲಿ ಹೋಗ ಬೆಂಗಳೂರಲ್ಲಿ ಓಡಾಡ್ಬೇಕ್ರಿ. ಇಲ್ಲ ಅರಣ್ಯದಾಗ 3 ಕಿಲೋಮೀಟರ್ಗೆ ಮುದ್ದೆ 3 ಕಿಲೋಮೀಟರ್ ಇಟ್ಕೊಂಡು ಇಲ್ಲಿ ಓಡಾಡಿದ್ರೆ ಎಲ್ಲೆಲ್ಲ ಏನಾಗತ್ತೆ? ಇಲ್ಲಿಂದ ಸಾರ್ವಜನಿಕ ಹೋಗಕ್ ಬಹಳ ತೊಂದರೆ ಆಗ್ತದೆ. ಆಟೋದವ್ರು ಸುಮಾರು 100 ರೂಪಾಯಿ ಕೇಳ್ತಾ ಇದಾರೆ. ಏನಾಗತ್ತೆ? 25 ವರ್ಷನೇ ಆಗಿತ್ತ, ಕೇಳ್ಬೇಕಾಗಿತ್ತು. ನಮಗೆ ಈಗ ಕೇಳ್ಕೊಂಡ್ ಅಡಾಗ ಇಲ್ಲಿ ಬಸ್ ತಪ್ಪಿಕೊಂಡ್ ಕುಂತ್ರ ಕೇಳಿದ್ರೆ ಸಚಿವ ಸ್ಥಾನ ಆಗತ್ತನ? ಎಲ್ಲಾರು ಕೂಡ ಓಡಾಡ್ಬೇಕು ಅಂದ್ರೆ ನಮ್ಗೆ ಸಚಿವ ಸ್ಥಾನ ಸಿಗತ್ತ. ಇಲ್ಲಿ ಅರಣ್ಯ ನಮ್ಗೆ ಬಸ್ ತಪ್ಪಿದ್ರೆ ಏನ್ ಅರಣ್ಯ ಇಲ್ಲಿ ಸಿಗತೈತೇನ? ನಾವ್ ಹೋಗ್ಬೇಕು, ಉಸಿರನ್ನ ತಗೊಂಡ್ ಹೋಗ್ಬೇಕು ಅಂದ್ರೆ ಸಚಿವರು. ಎಲ್ಲಾ ವಿದ್ಯಾರ್ಥಿ ಮಹಿಳೆಯರು ಎಷ್ಟು ತೊಂದರೆ ಆಗತ್ತ. ಸಣ್ಣ ಮಕ್ಳು ಪಾಪ ಕೂಸಿ ಎತ್ಕೊಂಡ್ ಹೊಂಟಿದಾರ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾನ. ಇವ್ ಸಮಾಜದಲ್ಲಿ ಅರಿತುಕೋಬೇಕಂತ ವಿಷಯ ಇದು. तम हेसर SP गौडर। तो आप देख सकते हैं यहाँ पे लोगों को बहुत सारी प्रॉब्लम्स का यहाँ पे सामना करना पड़ा है। तो आप यहाँ पे महिला और स्टूडेंट हो और बुजुर्ग हो और सब लोग यहाँ से क्या 3-3, 4-4 किलोमीटर गांव से बाहर होकर चलते हुए जा रहे हैं। तो हम और भी लोगों से हम जानने की कोशिश करते हैं कि लोगों की क्या है समस्या और क्या है प्रॉब्लम। यहाँ के लोगों से जानने की कोशिश करते हैं। गलत है, किसी एकले के लिए बाकी सबको प्रॉब्लम देना गलत होता है। से प्रॉब्लम का सामना करना पड़ रहा है यहाँ पे स्टूडेंट्स को होंगे, जॉब होल्डर्स को होंगे, यहाँ से जाने बहुत दिक्कत हो रहा है। और यहाँ से अब ऑटो को भी गए तो डबल चार्ज लेते हैं। पर्सनल व्हीकल नहीं रह चले, अब यहाँ से 2-3 किलोमीटर तक चलते जाना पड़ता है। कहाँ से कहाँ जाने वाले? मैं इलकल से हूँ, मुद्दे बैठ जाना कहाँ जाने वाले? मुद्दे बैठ मुद्देवाड़ा जाने वाले। तो अभी यहाँ से मुद्देवाड़ा कितने किलोमीटर अभी? लगभग 2 से 3 किलोमीटर। तो फिर ऑटो वाले क्या चार्ज बोल रहे हैं? पता नहीं, मैं अभी उतरी लेकिन अभी पूछी नहीं। आपका नाम? आसमान ಜನ ಕಾರ್ ಹೊಡಿತಾನ. ಎಲ್ಲಿಂದ ಬಂದ್ರಿ? ಕೋಳೂರಿಂದ ಬಂದ್ರಿ. ಮುದ್ದೇವಾಳ ಹೊಂಟ್ರಿ. ಈಗ ಎಷ್ಟು ದೂರ ಐತ್ರಿ ಮುದ್ದೇವಾಳ? ಇನ್ನ 1 ಕಿಲೋ 1.5 ಕಿಲೋಮೀಟರ್ ಐತಿ. ಈಗ ನಡ್ಕೊಂತ ಹೋಗ್ಬೇಕು. ನಾವೇನ್ ಮಾಡ್ಬೇಕು? ಬಂದಾಗ ಹೋಗಬೇಕು. ಇಲ್ಲಿಂದ ಅಲ್ಲಿ ಮಟ್ಟ ನಡ್ಕೊಂಡ್ ಹೋಗ್ಬೇಕು. ಈಗ 5-6 ಕಿಲೋಮೀಟರ್ ಐತೆ. ಅಲ್ಲಿ ಮಟ್ಟ ಏನಾರ ಅದಾರೇನ? ಆಟೋದಾರ ಅದಾರಿ 100 ರೂಪಾಯಿ ಚಾರ್ಜ್ ಕೇಳ್ತಾರ್ರಿ ಅವ್ರು. ಚಾರ್ಜ್ ಕೇಳ್ತಾರ. ಎಷ್ಟು ಮಂದಿ ಇದ್ರಿ ಈಗ? ಸ್ಟೂಡೆಂಟ್ ಎಷ್ಟು ಮಂದಿ ಇದ್ರಿ? ನಾವ್ ಬಹಳ ಮಂದಿ ಇದ್ರಿ, ಗಂಡಬಿಟ್ಟಿ ಮಂದಿ ಇದ್ರಿ. ಯಾರ ಅಂತ ಹೇಳ್ಬೇಕು? ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸಾಲಿ ಹುಡುಗರು ಅದಾರಿ ಇಲ್ಲಿ. ಈ ತರ ಎಲ್ಲ ನಿಮ್ಗ ಪರಿಸ್ಥಿತಿ ಈ ತರ ನಿಮ್ಗ ತೊಂದರೆ ಆಗ್ತಾ ಇದೆ. ಶಾಸಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಇಲ್ಲಿ ಶಾಸಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಅವ್ರ ಕಾರ್ಯಕರ್ತರಿಗೆ ಏನ್ ಹೇಳಕ್ ಬಯಸ್ತೀರಿ? ಏನ್ ಹೇಳ್ಬೇಕ್ರಿ? ಜನಗಳ ಸೇವೆ ಮಾಡೋದ್ರ ನಿಜವಾದ ನಾಯಕರ. ಜನಗಳಿಗೆ ತೊಂದರೆ ಕಟ್ಕೊಂಡ್ ನಾಯಕ ಹಾಕಿನಂದ್ರ ಅದು ಸಮಂಜಸ ಆಗಲ್ರಿ. ಹೌದಲ್ರಿ? ಏನ್ ಕಲಾಗತ್ತೀರಿ ತಾವು? ನಾವ್ B.Ed ಕಲಾಗತ್ತೀರಿ. ಚಂದ್ರಶೇಖರ್ ಮೈತಿರಿ. ಮೊದ್ಲೇ ಅಡ್ವಾನ್ಸ್ ಏನ್ರಿ ಹೇಳಿದ್ರ ಪಾಡ್ರಿ. ಇಲ್ಲಿ ಒಮ್ಮಲಿಗೆ ಬಂದ್ ಈಗ ಊರಿಗೆ ಹೋಗುದಿಲ್ಲ, ಕಾಲೇಜ್ ಹೋಗುದಿಲ್ಲ, ನೆಡು ಬಂದ್ ಸಿಕ್ಕೊಂಡು ಏನ್ ಕಲಾಗತ್ತೀರಿ ನೀವು? ಈಗ ಆರ್ಟ್ಸ್ ಸೆಕೆಂಡ್ PUC ರೀ. ಯಾವ ಕಾಲೇಜ್? MGC ರೀ. ಈಗ 3 ವರ್ಷದ ಹಿಂದೆ ಪ್ರತಿಭಟನೆ ಮಾಡ್ಬೇಕಾಗಿದ್ರು. ಆಕ್ಚುಲಿ ನಮ್ದು ಯಾವ್ದು ಪಕ್ಷಾತೀತಲ್ಲ, ಯಾವ್ದು ಬಗ್ಗೆ ಎಂತಲ್ಲರಿ. ನಮ್ ತಾಲೂಕು ಮಾಡೋದ್ ಮಾಡ್ಬಿಟ್ಟು ಅವ್ರ ಈಗ ನೋಡ್ರಿ ಆಕಾಂಕ್ಷಿಗಳ ತರ ನಮ್ ತಾಲೂಕಿಗೆ ಒಳ್ಳೇದು ಮಂತ್ರಿ ಸ್ಥಾನ ಆದ್ರ 3 ವರ್ಷ ಹಿಂದೆ ಮಾಡ್ಬೇಕಾಗಿತ್ತು ಅವ್ರು. ಈಗ ಮಾಡೋದ್ ಉದ್ದೇಶ ಅಂದ್ರೆ ಗೊತ್ತಾಗ್ಲಿಲ್ಲ. 3 ವರ್ಷ ಮುಂಚೆನೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಮ್ಗೆ 5 ವರ್ಷ ಸರ್ಕಾರ 5 ವರ್ಷ ಪೂರ್ಣ ಮಂತ್ರಿ ಸ್ಥಾನ ಬೇಕಾಗಿತ್ತು ನಮ್ ತಾಲೂಕಿಗೆ. ಅಂದ್ರೆ ನಮ್ಮ ಅಭಿವೃದ್ಧಿ ಆಗ್ತದ್ರಿ. ಈ ಸದ್ಯಕ್ಕೆ ಮಂತ್ರಿ ಸ್ಥಾನ ಆದ್ರೆ ಏನಾಗ್ತದ್ರಿ, ನಮ್ಮ ತಾಲೂಕಿಗೆ ಅಷ್ಟೊಂದೇ ಇದು ಆಗಲ್ರಿ, ಎಫೆಕ್ಟ್ ಆಗುದಿಲ್ಲ. ಕಡಿಮೆ ಸಮಯ ಆದ್ರಿ. ಆಮೇಲೆ ಅನುದಾನನೂ ಕಡಿಮೆ ಆಗದ. ಎಷ್ಟೋ ಜನ ಈಗ ಅಂಗವಿಕಲರ ಪೆನ್ಷನ್ ಕೆಲವೊಂದು ಎಷ್ಟೋ ಬಂದಾಗ್ತಾ ಇದಾರೆ ಪೆನ್ಷನ್ ಕೂಡ. ಈಗ ಯಾಕಂದ್ರೆ ಕೆಲವೊಂದು ಬಜೆಟ್ ಕೊರತೆ ಇರ್ಬೋದು, ಇಲ್ಲಂತಲ್ಲ ಅವ್ರ ಸರ್ಕಾರದಲ್ಲಿ ಗೊತ್ತು ಇಲ್ಲಂತಲ್ಲ. ಆದ್ರೆ ಈಗ ಅದರಿಂದ ನಮ್ಮ ತಾಲೂಕಿಗೆ ಅಷ್ಟೊಂದು ಇದು ಆಗಲ್ಲ. ಆದ್ರೆ ಪ್ರತಿಮೆ ಅವ್ರವ್ರು ಯಾಕಂದ್ರೆ ನೋಡಿ ನಾವ್ ಮಾಡಬಾರ್ದು ಅನ್ನೋ ಉದ್ದೇಶ ಅಂತ ಹೇಳಿದ್ರೆ ನಮ್ ತಪ್ಪಾಗ್ತದ್ರಿ. ಅಂದ್ರೆ ಬೇರೆ ಪಕ್ಷದ ಅಂತ ಅನ್ಕೋತಾರ. ಮಾಡ್ಲಿಲ್ಲ ಅಂದ್ರೆ 3 ವರ್ಷ ಹಿಂದೆನೆ ಮಾಡ್ಬೇಕು. ಯಾಕೆ ನಮ್ಗ್ ಮಂತ್ರಿ 6 ವರ್ಷದಿಂದ ಆರ್ಸಿ ಬಂದಿದ್ದಾರೆ ನಮ್ಮ MLA ಅವರಿಗೆ. ಇದು ಬಹುಶಃ 6ನೇ ಸತಿ ಇರ್ಬೋದು. ಹಂಗಾಗಿ ಕೊಡ್ಬೇಕಾಗಿತ್ತು ಅವ್ರಿಗೆ. ಅದಾಗ 3 ವರ್ಷ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೇ ಕೊಡ್ಬೇಕಾಗಿತ್ತು ಅವ್ರಿಗೆ. ನನ್ನ ಹೆಸರು ಮುತ್ತರಾಜ್ ಬೆದರ್ಕುಂದಿ ಸರ್. ಎಲ್ಲಿ ಹೊಂಟ್ರಿ? ಮತ್ತೆ ಅಲ್ಲಿಂದ ಹೆಂಗ್ ನಡ್ಕೊಂಡ್ ಬಂದ್ರಿ? ಬಸ್ ಐತಿ? ನಡ್ಕೊಂತ ಬಂದ್ರಿ. ಈಗ ಎಲ್ಲಿ ಹೋಗೋರಿ? ನಾಗರಾಳ್ ಹೋಗೋರಿ. ಎಲ್ಲಿ ಸ್ಕೂಲ್ ಹೊಂಟ್ರಿ? ಎಲ್ಲಿ ಹೊಂಟ್ರಿ? ಊರಿಗೆ ಹೊಂಟ್ರಿ. ಮತ್ತೆ ಸ್ಕೂಲ್ ಹೋಗಿಲ್ಲ? ಸ್ಕೂಲ್ ಹೋಗಿಲ್ಲ ಯಾಕೆ? ಬಸ್ ಸ್ಟ್ರೈಕ್ ಅದ. ಹೌದೇನ? ತಮ್ಮ ಹೆಸರು? ಮಧುಶ್ರೀ. ಎಷ್ಟೊತ್ತಿ ಕಲೆ ಆಗ್ತಿದೆ? 8th ಯಾವ ಸ್ಕೂಲ್? ಕನಕದಾಸ್. ಯಾವ ಸ್ಕೂಲ್? ಕನಕದಾಸ್. ಎಷ್ಟನತ್ತಿ? 6ನೇ ಸ್ಕೂಲ್ ಹೋಗ್ಲಿಲ್ಲ ಇವತ್ತು? ಯಾಕೆ? ಸ್ಟ್ರೈಕ್ ಐತ್ರಿ. ಸ್ಟ್ರೈಕ್ ಐತಿ. ಬಸ್ ಬಂದಿಲ್ಲ ಏನ? ಈಗ ಎಲ್ಲಿ ಹೊಂಟ್ರಿ? ಮತ್ತೆ ಊರಿಗೆ ಹೊಂಟ್ರಿ? ನಾಗರಾಳಿ ಹೊಂಟ್ರಿ. ಮುಂಜಾನೆ ಎಷ್ಟು ಗಂಟೆ ಬಂದ್ರಿ?
ಎಂಟೂವರೆ ಬಂದಿರಿ 8:30 ಬಂದಿದ್ರಿ ಈಗ ಮತ್ತೆ ಹೊಳ್ ಹೊಂಟ್ರಿ ಆದ್ರೆ ಸ್ಕೂಲ್ ಹೋಗ್ಲಿಲ್ಲ ಇವತ್ತು ಇಲ್ಲಿ ತಮ್ಮ ಹೆಸರು ವರ್ಷಿನಿ ಬರ್ಬೇಕ ತಾಳಿಕೆಟ್ಲಿಂದ ಬರ್ತಾ ಇದೀವಿ ಸರ್ ಅಲ್ಲಿ ನಿಲ್ಸಿದ್ರು ಅಲ್ಲಿಂದ 20 ಕಿಲೋಮೀಟರ್ ನಡ್ಕೊಂಡು ಇಲ್ಲಿಂದ ಮಠ ಬಂದ್ವಿ. ಎಷ್ಟು ಕಿಲೋಮೀಟರ್ ನಡ್ಕೊಂಡ್ ಬಂದ್ರಿ 20 ಕಿಲೋಮೀಟರ್ ಸರ್ 20 ಕಿಲೋಮೀಟರ್ ಆ ಕಡೆ 10 ಕಿಲೋಮೀಟರ್ ಬಂದ್ ಮಾಡಿದಾರೆ ಈ ಕಡೆ 10 ಕಿಲೋಮೀಟರ್ ಬಂದ್ ನಡ್ಕೊಂಡ್ ಬರತ್ರಿ ಆಟೋಗಳು ಇದ್ವಲ್ರಿ ಆಟೋನು ಬಂದ್ ಮಾಡಿದಾರ್ರಿ ಸರ್. ಆಟೋನು ಬಂದ್ ಮಾಡ್ಬಿಟ್ಟಾರಿ ಈ ಮುಂಚೆ ಹೇಳಿದ್ರೆ ನಾವು ಜರ್ನಿ ಮಾಡೋದು ಅದು ಬಿಡ್ತಿದ್ದೇವೆ. ಈಗ ಎಲ್ಲಿಂದ ಬಂದ್ರಿ ನೀವು ಎಲ್ಲಿಗೆ ಹೊಂಟ್ರಿ ಈಗ ಸದ್ದ ತಾಳಿಕೋಟೆಲಿಂದ ಬಂದಿವಿ ಸರ್ ಬಾಗಲಕೋಟೆಗೆ ಹೋಗ್ಬೇಕು ಬಾಲ್ಗುಡಿ ಹೊಂಟ್ರಿ ಸರ್ ಈಗ ನಡ್ಕೊಂಡು 10 ಕಿಲೋಮೀಟರ್ ಆ ಕಡೆ ಬಂದಿದೆ ಸರ್ 10 ಕಿಲೋಮೀಟರ್ ಈ ಕಡೆ ಬಂದಿದೆ ಸರ್. ಅಂದ್ರೆ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಮತ್ತೆ ಇದೆ ಏನ್ ಹೇಳಕ್ ಬಯಸ್ತೀರಿ? ಮತ್ತೆ ಈ ತರ ಇವ್ರು ಹೋರಾಟ ಮಾಡಿ ಇಲ್ಲ ಮುಂಚೆ ಇವೆಲ್ಲ ಸಚಿವ ಸ್ಥಾನ ಸಂಪುಟ ಆಗೋಕ್ಕಿಂತ ಮುಂಚೆನೆ ಸ್ಟ್ರೈಕ್ ಮಾಡ್ಬೇಕಾಗಿತ್ತು ಬೇಕಂತ ಡಿಮಾಂಡ್ ಇಡ್ಬೇಕು ಸರ್. ಇಲ್ಲ ಸ್ಟ್ರೈಕ್ ಮಾಡ್ಬೇಕು ಇವ್ರು ಅಂದ್ರೆ 15 ದಿನ ಮುಂಚೆನೆ ಇದು ಮಾಡ್ಬೇಕು. ಈ ಎಲ್ಲಾ ಮುಗಿದ್ಮ್ಯಾಗ ಮಾಡಿದ್ರೆ ಇದು ಏನು ಅರ್ಥ ಇಲ್ಲ ಇದು. ಸರ್ಕಾರ ಐತೆ ಎಲ್ಲಾ ಇದು ಇದ್ರಿ ಎಲ್ಲಾ ಏನು ಪ್ರಾಬ್ಲಮ್ ಏನ್ ಇರ್ತಾವ್ರಿ ಜನರ ಆಗೋಕ್ಕಿಂತ ಮುಂಚೆನೆ ವಿಚಾರ ಮಾಡ್ಬೇಕು. ಎಲ್ಲಾ ಆದ್ಮ್ಯಾಗ ಏನು ಮಾಡ್ಲಕ್ ಆಗಂಗಿಲ್ಲ ಸರ್. ಇದು ಒನ್ ಟೈಪ್ ಆಫ್ ರೇಪ್ ಆದಂಗ ಆಗುತ್ತೆ ಸರ್. ಜನರಿಗೆ ರೇಪ್ ಆದಂಗ ಆಗುತ್ತೆ. ಇಲ್ಲ ಇಂತ ಸರ್ಕಾರ ಇರಬಾರ್ದು ನನ್ನ ಅಂದಾಜು. ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ ಸರ್. ಥ್ಯಾಂಕ್ ಯು. ಎಲ್ಲಿಂದ ಸರ್ ಬಸ್ ಎಲ್ಲಿ ತರಬೇಕು ನಿಮ್ಗೆ? ಮುದ್ದೇವ ಗುಡ್ಡಕ್ಕೆ ತರಬೇಕು. ಮತ್ತೆ ಇಲ್ಲಿಂದ ನಿಮ್ ಕಾಲೇಜ್ ಎಷ್ಟು ದೂರ ಆಗುತ್ತೆ? ಒಂದ್ 4 ಕಿಲೋಮೀಟರ್ ಆಗತ್ರಿ. 4 ಕಿಲೋಮೀಟರ್ ಆಗುತ್ತೆ. ಯಾವ ಕಾಲೇಜ್? ಗೌರ್ಮೆಂಟ್ ಕಾಲೇಜ್. ಎಷ್ಟನೇ ಕಲ ಐತಿ ನೀವು? ಸೆಕೆಂಡ್ PUC ರೀ. ಸೆಕೆಂಡ್ PUC ರೀ. ಎಲ್ಲಾ ಬಾಳ ಸಮಸ್ಯೆ ಆಗೈತ್ರಿ ಇಲ್ಲಿ ಅಡ್ಡಾಡಕ್. ಅಲ್ಲಿ ಮಟ್ಟ 3 ಕಿಲೋಮೀಟರ್ 4 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕ್ರಿ. ಇವೆಲ್ಲಾ ಬಾಳ ಸಮಸ್ಯೆ ಆಗ್ತಾರ್ರಿ ನಮಗ. ತಮ್ಮ ಹೆಸರು? ನಮ್ಮ ಹೆಸರು ಭೂಪಣ್ಣ ರಮೇಶ್ ಗಂಜಾಳ್ ರೀ. ಆಗತ್ರಿ ನಮಗ್ರಿ. ಈಗ ಅಡ್ಡಾಡ್ಕೊತ ಹೋಗ್ಬೇಕಲ್ರಿ, ಅಡ್ಡಾಡ್ಕೊತ ಹೋಗ್ಲಿ ಫ್ರೀಡಮ್ ಇದಾವ್ರಿ ಹೊಸರಿ. ಅದಕ್ಕ ಬಾಳ ಸಮಸ್ಯೆ ಆತ್ರಿ ಬಸ್ ಇಲ್ಲ ಅನ್ಸಿದ್ರಿ. ಇವ್ರು ಮಾಡಿದ್ ಏನ್ ಲೆಕ್ಕ ನಿಮ್ ಲೆಕ್ಕಕ್ಕೆ ಏನ್ ಅನ್ಸುತ್ತಿದ್ದು ಮಾಡಿದ್ವಿ ಇವ್ರು ಬಂದ್ ಮಾಡಿದ್ದು ಕರೆ ನಮ್ ಪ್ರಯೋಜನ ಆಗಲ್ಲಲ್ರಿ ಅದು. ನಮ್ ಇದ್ರ ತನ ಹೋದ್ರ ನಮ್ಗ ಅನುಕೂಲ ಆಗತ್ರಿ. ಬಸ್ ಸ್ಟ್ಯಾಂಡ್ ತನ ಬಿಟ್ರೆ ಅನುಕೂಲ ಆಗತ್ತೆ. ಎಷ್ಟು ಕಿಲೋಮೀಟರ್ ಆಗಿದೆ ಇಲ್ಲಿಂದ ನಿಮ್ ಕಾಲೇಜ್? ಇಂದ 3-3.5 ಆಗತ್ರಿ. 3 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋದ್ರೆ ನಿಮ್ಗೆ ಕ್ಲಾಸ್ ಎಲ್ಲ ಸಿಗ್ತಾವ? ಇಲ್ರಿ ಅದು ಒಂದ್ 2 ಪೀರಿಯಡ್ ಮುಗ್ದ ಬಿಟ್ಟಿರ್ತಾವ್ರಿ. 2 ಪೀರಿಯಡ್ ಮುಗ್ದ ಬಿಟ್ಟು ಒಂದ್ ಪೀರಿಯಡ್ ಹತ್ರ ಏನ್ ಕೇಳಿ ಈಗ ಮತ್ತೆ ಹೋಗ್ತೀರಾ? ಮತ್ತೆ ಹೊಳ್ಳಿ ಊರಿಗೆ ಹೋಗ್ತೀರಿ? ಹೆಂಗ್ ಗೊತ್ತಂದ್ರಿ ಏನ್ ಮಾಡ್ತೀರಿ ಈಗ ಸದ್ಯಕ್ಕೆ? ಎಲ್ಲಾರು ಸಲಾಮ ಈ ಸಾದ್ ಹೆಂಗಾರ ಮಾಡಿ ಹೋಗ್ಬೇಕು. ಮತ್ತೆ ಕಾಲೇಜ್ ಹೋಗ್ತೀರಿ ಊರಿಗೆ ಹೋಗ್ತೀರಿ? ಈ ಊರಿಗೆ ಹೋಗ್ಯಾರಿ. ಕಾಲೇಜ್ ಏನ್ 4 ಕಿಲೋಮೀಟರ್ ಹೋಗ್ಬೇಕ್ರಿ ಈ ಸಾದ್. ತಮ್ಮ ಹೆಸರು? ಮುತ್ತಪ್ಪ ಗಂಜಾ. ಎಷ್ಟನತಿ? ಸೆಕೆಂಡ್ PUC. ನಾಲ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ನಿಂತ ನಡ್ಕೊಂಡ್ ಬಂದ್ರಿ? ಆಟೋದಾಗ ಬಂದಿರಿ ನಡ್ಕೊಂತ ಬಂದಿರಿ? ಇಲ್ಲ ಯಾವ ಊರು ನಿಮ್ದು? ಕೆಂಬಾವಿ. ಕೆಂಬಾವಿ. ಮತ್ ಕೆಂಬಾವಿಲಿಂದ ಡೈರೆಕ್ಟ್ ಈಗ ಮುದ್ದೇವಾಳ ಬಸ್ ಬಂತೇನ್ರಿ? ಮತ್ತೆ ಎಲ್ಲಿ ಬೇರೆ ಇಲ್ರಿ ಅಲ್ಲೇ ಅದಿದ್ರು ಎಲ್ಲಂದ್ರ ಅಲ್ಲಿ ಬಸ್ ಸ್ಟ್ಯಾಂಡ್ ಗಿಂತ ಮೊದ್ಲ 2 ಕಿಲೋಮೀಟರ್ ಐತಾ ಅಲ್ಲೇ ನಿಂತಿಸಿದ್ರಿ. ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡ್ ಬಂದ್ರಿ? ಮತ್ತೆ ಬಸ್ ಸ್ಟ್ಯಾಂಡ್ ನಿಂತ್ರ ಇಲ್ಲೇ ಈ ಕಡೆ ನಡ್ಕೊಂಡ್ ಬಂದ್ರಿ? ಅಂದ್ರೆ ತೊಂದ್ರೆ ಐತಿ. ಏನ್ ಹೇಳಕ್ ಬಯಸ್ತೀರಿ ಮತ್ತೆ? ಇವ್ರ ಏನ್ ಪ್ರತಿಭಟನೆ ಮಾಡ್ತಾರ ಅಲ್ಲಿ ಪಾರ್ಲಿಮೆಂಟ್ ಇಲ್ಕ ಅಲ್ಲೇ ಎಲ್ಲಿ ಅಪ್ಪರ್ ಎಲ್ಲಿ ಅಂತಾರ ಅಲ್ಲೇ ಹೋಗಿ ಮಾಡೋದಕ್ಕಿಂತ ಇಲ್ಲಿ ಮಾಡಿದ್ರೆ ನಮಗೂ ತೊಂದ್ರೆ ಆಗ್ತದ. ಅವ್ರಿಗೆ ಏನು ಸಾರ್ವಜನಿಕ ತೊಂದ್ರೆ ಆಗುತ್ತೆ ಇವರು. ಎಲ್ರು ಹಾಗೆ ಆಗ್ತದ. ಮತ್ತ ಅವ್ರು ಮಾಡೋದಿದ್ರೆ ಅಲ್ಲೇ ಹೋಗಿ ಅಲ್ಲೇ ಡಿಬೇಟ್ ಮಾಡೋಕಿದ್ರೆ ಅಲ್ಲೇ ಮಾಡಿದ್ರೆ ಚಲೋ ಅಂತ ನನ್ ಪ್ರಕಾರ. ಇಲ್ಲಿ ಮಾಡಿದ್ರೆ ಇಲ್ಲಿ ನಾವಂತ್ರ ಅವ್ರಿಗೆ ಸಚಿವ ಸ್ಟೇಟ್ ಕೊಡಾಕು ಆಗಲ್ಲ, ಏನೂ ಆಗಲ್ಲ. ಅದಕ್ಕೆ ಮಾಡ್ಬಾರ್ದು ಅಂತ ಹೇಳ್ತೀನಿ. ಮಾಡಂಗಿದ್ರೆ ಎಲ್ಲಾರು ಪಾಡ್ನ ಹೋಗಿ ಅಲ್ಲಿ ಹೋಗಿ ಮಾಡ್ರಿ, ಎಲ್ರು ಗ್ರೂಪ್ಮೆಂಟ್ ಮಾಡಂತ ನಾ ಹೇಳ್ತೀನಿ. ಇಲ್ಲಿ ಎಲ್ರಿಗೂ ಅವ್ರಿಗೂ ತೊಂದ್ರೆ ನಮ್ಗೆ ಗೊತ್ತ. ಆಕ್ಸಿಡೆಂಟ್ ಆದ್ರೂ ಆಗ್ಬೋದು. ಅದಕ್ಕೆ ತಾವೇನ್ ಮಾಡ್ತೀರಿ? ನಾ ಈಗ ಡಿಗ್ರಿ ಕಂಪ್ಲೀಟ್ BSc. ಚೇತನ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.